ಎಲ್ಲರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ನ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡೋಣ. ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಟೈಪ್ ಮಾಡೋಣ. ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಲಿಂಕ್ ಬಂದಿದೆಯಲ್ಲ, code.visualstudio.com ಅಂತ. ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ನ ಕ್ಲಿಕ್ ಮಾಡಬಹುದು. ಅಂಡ್ ಅದೇ ರೀತಿ ನಿಮ್ಗೆ ಇಲ್ಲಿ ಒಂದ್ ವೇಳೆ ನಿಮ್ದು ಏನಾದ್ರು ಮ್ಯಾಕ್ ಸಿಸ್ಟಮ್ ಆಗಿದ್ರೆ ಮ್ಯಾಕ್ ಅಥವಾ ಲೈನಕ್ಸ್ ಸಿಸ್ಟಮ್ ಆಗಿರೋ ಲೈನಕ್ಸ್ ಯಾವ್ದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ದು ವಿಂಡೋಸ್ ಸಿಸ್ಟಮ್ ಆಗಿರೋದ್ರಿಂದ ಡೌನ್ಲೋಡ್ ಫಾರ್ ವಿಂಡೋಸ್ ನ ಕ್ಲಿಕ್ ಮಾಡಿ. ಇಲ್ಲಿ ಚೆಕ್ ಮಾಡಬಹುದು, ಡೌನ್ಲೋಡ್ ಆಗ್ತಾ ಇದೆ. ಈಗ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಇನ್ಸ್ಟಾಲ್ ಮಾಡೋಣ. ಡೌನ್ಲೋಡ್ಸ್ ಹೋಗಿ ಡೌನ್ಲೋಡ್ ವಿಜುವಲ್ ಸ್ಟುಡಿಯೋ ಫೈಲ್ ಡೌನ್ಲೋಡ್ ಆಗಿದೆ. ಡಬಲ್ ಕ್ಲಿಕ್ ಮಾಡಿ. ಈ ತರ ಪಾಪಪ್ ಓಪನ್ ಆಗುತ್ತೆ. ಸೊ ಐ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ. ಇದು ಪಾತ್ ಎಲ್ಲಿ ಇನ್ಸ್ಟಾಲ್ ಆಗಬೇಕು ಅಂತ ಕೇಳುತ್ತೆ. ಬೈ ಡಿಫಾಲ್ಟ್ ಸಿ ಫೋಲ್ಡರ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಚೇಂಜ್ ಮಾಡಬೇಡಿ, ಸಿ ಅಲ್ಲೇ ಇರಲಿ. ನೆಕ್ಸ್ಟ್ ಕೊಡಿ ಅಂಡ್ ಕ್ರಿಯೇಟ್ ಎ ಡೆಸ್ಕ್ಟಾಪ್ ಐಕಾನ್ ಕೊಡೋಣ. ಬೇರೆ ಏನು ಸೆಲೆಕ್ಟ್ ಮಾಡೋ ಅಗತ್ಯ ಇಲ್ಲ. ನೆಕ್ಸ್ಟ್ ಇನ್ಸ್ಟಾಲ್. ಸೊ ಕಂಪ್ಲೀಟ್ ಆಯ್ತು. ಫಿನಿಶ್ ಕೊಡಿ. ಈಗ ಸ್ಟಾರ್ಟ್ ಹೋಗೋಣ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಟೈಪ್ ಮಾಡಿ. ವಿಜುವಲ್ ಅಂತ ಟೈಪ್ ಮಾಡಿದ ತಕ್ಷಣ ನಮಗೆ ವಿಜುವಲ್ ಸ್ಟುಡಿಯೋ ಕೋಡ್ ಬಂತು. ಓಪನ್ ಕೊಡಿ. ಸೊ ಓಪನ್ ಆಯ್ತು. ನಾವಿಲ್ಲಿ ಡಾರ್ಕ್ ಮೋಡ್ ನ ಚೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಲೈಟ್ ಮೋಡ್ ಬೇಕಾದ್ರೆ, ಕೆಲವರಿಗೆ ಲೈಟ್ ಮೋಡ್ ಇಷ್ಟ ಆಗುತ್ತೆ, ಲೈಟ್ ಮೋಡ್ ಸೆಲೆಕ್ಟ್ ಮಾಡಿ. ಸೊ ನನಗೆ ಡಾರ್ಕ್ ಮೋಡ್ ಸೆಲೆಕ್ಟ್ ಮಾಡ್ತೀನಿ. ಈಗ ವಿಜುವಲ್ ಸ್ಟುಡಿಯೋ ಕೋಡ್ ಎಲ್ಲ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆ. ಈಗ ಒಂದು ಟೆಸ್ಟ್ ಫೈಲ್ ನ ಕ್ರಿಯೇಟ್ ಮಾಡೋಣ. ನ್ಯೂ ಫೈಲ್ ಒಂದು ನಾನು ಟೆಸ್ಟ್ ಅಂತ ಕ್ರಿಯೇಟ್ ಮಾಡ್ತೀನಿ. ಡೆಸ್ಕ್ಟಾಪ್ ಮೇಲೆ ಕ್ರಿಯೇಟ್ ಮಾಡ್ಕೋತೀನಿ ಸದ್ಯಕ್ಕೆ. test.html ಅಂತ. ಸೊ ಇದರಲ್ಲಿ HTML ಅಂತ ಟೈಪ್ ಮಾಡಿ. ಇಲ್ಲಿ ನೋಡ್ಬೋದು ನೀವು HTML5 ಸೆಲೆಕ್ಟ್ ಮಾಡ್ತೀನಿ ನಾನು. ಆಟೋಮೆಟಿಕ್ ಆಗಿ ಅದು ಫಿಲ್ ಮಾಡುತ್ತೆ. ಸೊ ಬಾಡಿಯಲ್ಲಿ ಟೆಸ್ಟ್ ಕೋಡಿಂಗ್ ಅಂತ ಟೈಪ್ ಮಾಡೋಣ. ಸೇವ್ ಮಾಡ್ತೀನಿ. ಈಗ ಡೆಸ್ಕ್ಟಾಪ್ ಹೋಗಿ ರನ್ ಮಾಡೋಣ. ಟೆಸ್ಟ್ ಕೋಡಿಂಗ್ ಅಂತ ರನ್ ಆಗ್ತಿದೆ. ಸೊ ಈ ತರ ಕೋಡಿಂಗ್ ಮಾಡೋದಕ್ಕೆ ವಿಜುವಲ್ ಸ್ಟುಡಿಯೋ ಕೋಡ್ ನ ನೀವು ಯೂಸ್ ಮಾಡಬಹುದು. ಅಂಡ್ ಇದೇ ರೀತಿ ವಿಜುವಲ್ ಸ್ಟುಡಿಯೋ ಕೋಡ್ ನೇ ನಾವು ಏನಕ್ಕೆ ತುಂಬಾ ಯೂಸ್ ಮಾಡ್ತೀವಿ ಅಥವಾ ತುಂಬಾ ಪಾಪ್ಯುಲರ್ ಏನಕ್ಕಾಗಿದೆ ಅಂದ್ರೆ, ಇಲ್ಲಿ ನಮಗೆ ಎಕ್ಸ್ಟೆನ್ಷನ್ಸ್ ಅಂತ ಇದೆ. ಸೊ ಇಲ್ಲಿ ತುಂಬಾನೇ ಎಕ್ಸ್ಟೆನ್ಷನ್ಸ್ ನ HTML ಎಕ್ಸ್ಟೆನ್ಷನ್ಸ್, PHP ಎಕ್ಸ್ಟೆನ್ಷನ್ಸ್, ಪೈಥಾನ್, ಈ ತರ ತುಂಬಾನೇ ಎಕ್ಸ್ಟೆನ್ಷನ್ಸ್ ಇದೆ. ನಮಗೆ ಯಾವ್ದು ನಮ್ಮ ಕೋಡಿಂಗ್ಗೆ ಯಾವ್ದು ಸೂಟೇಬಲ್ ಆಗಿರುತ್ತೋ ಆ ತರ ಎಕ್ಸ್ಟೆನ್ಷನ್ಸ್ ನ ಯೂಸ್ ಮಾಡಿಕೊಂಡು ನಾವು ಈ ವಿಜುವಲ್ ಸ್ಟುಡಿಯೋ ಕೋಡ್ ನ ಯೂಸ್ ಮಾಡಬಹುದು. ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಕೋಡಿಂಗ್ ಮಾಡ್ಬೇಕಾದ್ರೆ ಯಾವ್ದಾವ್ದು ಎಕ್ಸ್ಟೆನ್ಷನ್ಸ್ ನ ಯೂಸ್ ಮಾಡ್ಕೋಬೇಕು, ಯಾವ್ಯಾವ ಎಕ್ಸ್ಟೆನ್ಷನ್ ನಮ್ಗೆ ಯೂಸ್ ಆಗುತ್ತೆ, ಅದನ್ನೆಲ್ಲ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು.